ರಾಹುಲ್ ಗಾಂಧಿ ಅವರು ಆ ಒಂದು ಹಾಡಿಗೆ ಅಗೌರವ ತೋರಿಸಿರುವಂತ ವಿಚಾರ. ನಿನ್ನೆ ದಿನ ಅವರು ಕ್ಲಾರಿಫಿಕೇಶನ್ ಕೊಟ್ಕೊಂಡವರೇ ಅದೇನೋ ಇವರಿಗೆ ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ, ನಾನು ಒಂದೇ ಮಾತ್ರ ನಿಲ್ಲಿಸಿ ಅಂತ ಹೇಳಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡು ಇವತ್ತು ಯಾವೊಂದು ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತರಮ್ಗೆ ಇವತ್ತು ಏನು ಆದ್ಯತೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಗಳಾಗಿದೆ. ಎಲ್ಲರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನೆ ಏನಿದೆ ಅದಕ್ಕಿಂತ ಮುಂಚೆನೆ ಆ ಒಂದು ಒಂದೇ ಮಾತರಮ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಏನು ಒಂದೇ ಮಾತರಮ್ನ ಆಚರಣೆ ಮಾಡೋದ್ರಿಂದ ದೇಶಕ್ಕೇನು ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನಾವಶ್ಯಕ ನನ್ನ ಅಭಿಪ್ರಾಯ ಇದೆ. ಇವತ್ತು ಇರ್ತಕ್ಕಂಥದ್ದು ನಮ್ಮ ಸಮಸ್ಯೆಗೆ ಪರಿಹಾರ ಏನು, ರೈತರಿಗೆ ಏನು ಕೊಡ್ರಿ, ರೈತರು ಏನು ಅನುಭವಿಸ್ತಾ ಇದ್ದಾರೆ, ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ, ಅದ್ರ ಬಗ್ಗೆ ಇವತ್ತಿನವರಿಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ. ಎಷ್ಟು ಸಾವು ಇವತ್ತಾಲೆ ಆತ್ಮಹತ್ಯೆಗಳು ನಡೀತಾ ಇದೆ, ಇದರ ಬಗ್ಗೆ ಏನಾದ್ರು ಮಾಹಿತಿ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ, ಇದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಇವರಿಗೆ ಚಾಮರಾಜನಗರದಲ್ಲೂ ಇದು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ. ದುಡ್ಡು ಬರ್ತಾ ಇದೆ ಅಂತ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ. ಸರ್, ನಿನ್ನೆ ಮುಖ್ಯಮಂತ್ರಿ ಅವರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೇವೆ, 25,000 ಉದ್ಯೋಗ ಸೃಷ್ಟಿ ಮಾಡಬಹುದು ಕುಮಾರಸ್ವಾಮಿ ಅವರು, ಉದ್ಯೋಗವನ್ನ ಕೊಡ್ಲಿ ಅಂತ ಹೇಳಿ ನಿನ್ನೆ ಸವಾಲ್ ಹಾಕಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ಮಾಡಕ್ ತಯಾರಾಗಿದೆ, ಭೂಮಿ ಕೊಟ್ರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನ್ ಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳ ಖಾಲಿ ಮಾಡಿ ಕಳಿಸೋದ್ರಲ್ಲ, ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರ್, ಬಳ್ಳಾರಿ ಈ ಭಾಗ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನ್ ಮಾಡಿದ್ರಿ? ಕ್ಲಸ್ಟರ್ನ ಹೋಗಿ ಅನುಷ್ಠಾನಕ್ಕೆ ತಂದ್ರ ಏನ್ ಮಾಡಿದಿರಿ? ಏನ್ ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ, ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡಿದಿರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇತ್ತ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತ. ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ನಡೀತದೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಅವ್ರ ಜೊತೆನಲ್ಲಿ ನಮ್ ಧ್ವನಿ ಇದೆ. ಬಿಜೆಪಿ ನಿರಾಸಕ್ತಿ ತೋರಿಸ್ತಾ ಇದೆ ಅಂತ ಸರ್, ಬಿಡದಿ ವಿಚಾರದಲ್ಲಿ ನಿಮ್ ಜೊತೆ ಕೈ ಜೋಡಿಸೋದಕ್ಕೆ. ನೋಡಿ, ಯಾರು ನಿರಾಸಕ್ತಿ ತೋರಿಸ್ತಾರೆ, ನಿರಾಸಕ್ತಿ ತೋರಿಸಲ್ಲ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ಸುಮಾರು 500ಕ್ಕೂ ಹೆಚ್ಚಿನ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಜನತಾದಳ ಮೊದಲಿಂದಲೂ ನಾವು ರೈತರ ಪರವಾಗಿರ್ತಕ್ಕಂಥ ಪಕ್ಷವೇ, ರೈತರ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ. ಇವತ್ತು ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಜನತಾದಳ. ಇವತ್ತು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ದುಡ್ಡು ಬರ್ತಾನೆ ಅದು ಸಿಕ್ಕಂತ ಅವಕಾಶ. ನನಗೇನು ಈ ರೀತಿ 136 ಸೀಟ್ ಕೊಟ್ಟು ಮುಖ್ಯಮಂತ್ರಿ ಮಾಡಿರಲಿಲ್ಲ, 38 ಸೀಟಿನ ಮುಖ್ಯಮಂತ್ರಿ ಆಗಿ ರೈತರ ಸಾಲ ಮನ್ನಾ ಮಾಡಿ 25,000 ಕೋಟಿ ಹಣ ಕೊಟ್ಟೆ. ಇದು ನಾವು ಮೊದಲಿಂದ ರೈತರ ಪರವಾಗಿ ಧ್ವನಿ ಎತ್ತು ಬಂದಿರ್ತಕ್ಕಂಥ ಪಕ್ಷ. ಈಗಿರೋ ಬಿಡದಿ ಭಾಗದ ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಆ ಹಿನ್ನೆಲೆ ನಮ್ಮ ಹೋರಾಟ ಮುಂದುವರಿಸ್ತದೆ. ರಸ್ತೆ ವಿಚಾರವಾಗಿ ಸಿಎಂ ಅವರಿಗೆ ಪತ್ರ ಬರೆದಿರ್ತಾರೆ, ಅವರು ವಾಪಸ್ ತಗೋಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಹೈಕೋರ್ಟ್ನ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಇತ್ತೀಚೆಗೆ ತೀರ್ಪು ಕೊಟ್ಟಿದ್ದಾರೆ, ಹಲವಾರು ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಆ ನೈಸ್ನ ಯೋಜನೆ ಹೆಸರಿನಲ್ಲಿ, BMIC ಯೋಜನೆಯ ಹೆಸರಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಹಲವಾರು ರೀತಿಯ ಇಲ್ಲಿಗಲ್ ಆಕ್ಟಿವಿಟೀಸ್
ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನ ಉಲ್ಲಂಘನೆ ಮಾಡಿ ಏನೇನು ಇವತ್ತು ಲೂಟಿ ಆಗಿದೆ, ರೈತರನ್ನ ಬೀದಿ ತಂದು ನಿಲ್ಲಿಸಿದ್ದಾರೆ. ಕಳೆದ 20 ವರ್ಷದಿಂದ ರೈತರು ಭೂಮಿನ ವಶಪಡಿಸಿಕೊಂಡು ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಅವಾರ್ಡ್ ಕೊಟ್ಟಿಲ್ಲ. ಇನ್ನು ಅದರ ಬಗ್ಗೆ ಕೋರ್ಟ್ ಇವತ್ತು ಕೆಲವು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಗಡುವುಲ್ಲ ಇವತ್ತು ಏನ್ ತೀರ್ಮಾನ ಮಾಡಬೇಕು, ಇಲ್ಲಿ ಈ ಒಂದು BMIC ಯೋಜನೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಾನೇನೋ ಒಂದು ಪತ್ರ ಬರೆದಿದ್ದೇನೆ, ಅದನ್ನು ವಶಪಡಿಸಿ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪನ್ನ ಇವತ್ತು ಜಾರಿಗೆ ತನ್ನಿ ಅಂತ ಏನು ಪತ್ರ ಬರೆದಿದ್ದೇನೆ. ಪತ್ರ ನೋಡಿಲ್ವಂತವ್ರು ಪಾಪ, ಪತ್ರ ನೋಡಿ ಏನ್ ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ, ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ. ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನ ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನ್ ತೀರ್ಮಾನ ತಗೋದು. ಉತ್ತರ ಬಂದಿಲ್ಲ ಪತ್ರ ನೋಡಿಲ್ವಂತಲ್ಲ ಅವರು, ಪತ್ರ ನೋಡಿ ತೀರ್ಮಾನ ತಗೊಳ್ಳಿ. ಪಾಪ ಕೋರ್ಟ್ ಆದೇಶ 78 ಜುಲೈ ತಿಂಗಳಲ್ಲಿ ಬಂದಿದೆ. ಈಗ ಆಗಸ್ಟ್ 15 ಎಷ್ಟನೇ ತಾರೀಕು ಇವತ್ತು 14 ಇವತ್ತು ಇನ್ನೂ ಪತ್ರ ಕೋರ್ಟ್ನ ಆದೇಶ ನೋಡಿಲ್ಲ. ಪಾಪ ಹೇಳಿದ್ರು ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ನಯಾ ಪೈಸಾ ಯಾರಾದರೂ ಲಂಚ ಕೇಳಿದ್ರೆ ಅದೇನೋ ಬಡ್ದಾಕ್ತೀನಿ ಅಂತ ಹೇಳ್ತಾರೆ, ಬಡ್ದಾಕ್ತಾರಂತೆ. ಇಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ, ಆ BMIC ಯೋಜನೆದು ಲಕ್ಷಾಂತರ ಕೋಟಿ ಹಗರಣ ಕೋರ್ಟ್ ಆದೇಶ ಮಾಡಿದೆ. ಇವ್ರು ಭ್ರಷ್ಟಾಚಾರ ನಿಲ್ಸೋದು ಆಮೇಲೆ, ಇಲ್ಲಿ ಆಗಿದೆಯಲ್ಲ ಕೋರ್ಟ್ ಆದೇಶದ ಹಿನ್ನೆಲೆ, ಅದಕ್ಕೇನು ಆಕ್ಷನ್ ತಗೋತಾರ ನೋಡೋಣ. ಇನ್ನು ಚೇತರಿಸ್ಕೊತಾ ಇದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಅವರು ನಾಡಿನ ಜನತೆಯ ಒಂದು ಸಮಸ್ಯೆಗಳಿಗೆ ಧ್ವನಿ ಎತ್ತಲಿಕ್ಕೆ ಇನ್ನೂ ನಮ್ಮ ಜೊತೆಲಿ ಇರ್ತಾರೆ ಅಂತಕ್ಕಂಥ ದೇವ್ರು ಅವರಿಗೆ ಆಯುಷ್ ಕೊಡ್ತಾರೆ ಅಂತಕ್ಕಂಥ ಒಂದು ದೇವ್ರ ಮೇಲೆ ನಂಬಿಕೆ ಇದೆ.